ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಬೆಂಗಳೂರಲ್ಲಿರುವ ಎಲ್ಲ ಮೆಡಿಕಲ್ ಕಾಲೇಜುಗಳ 2026 ನೀಟ್ ಕಟ್ ಆಫ್ ನೋಡೋಣ. ಮಾರ್ಕ್ ಅರೌಂಡ್ದು ಎಷ್ಟು ಮೆಡಿಕಲ್ ಕಾಲೇಜಸ್ ಇವೆ ಬೆಂಗಳೂರಲ್ಲಿ ಅಂದರೆ ಟೋಟಲಿ 16 ಮೆಡಿಕಲ್ ಕಾಲೇಜಸ್ ಆರ್ ದೇರ್, ಗವರ್ನಮೆಂಟ್ ಪ್ಲಸ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್. ಬೆಂಗಳೂರಲ್ಲಿ ಕೆಎ ಮೂಲಕ ಸೀಟ್ ಅಲಾಟ್ ಆಗುವ 16 ಕಾಲೇಜುಗಳ ಬೆಂಗಳೂರಿನ ಮೆಡಿಕಲ್ ಕಾಲೇಜುಗಳು. ಯಾಕೆ ಬರೀ ಬೆಂಗಳೂರು ಮೆಡಿಕಲ್ ಕಾಲೇಜು? ಸ್ಟೂಡೆಂಟ್ಸ್ ಬೆಂಗಳೂರಲ್ಲಿ ಇರ್ತಾರೆ, ಅವ್ರಿಗೆ ಹೊರಗಡೆ ಹೋಗೋಕೆ ಇಷ್ಟ ಆಗಲ್ಲ. ನಮ್ಮ ಮನೆ ಪಕ್ಕ ಸುತ್ತಮುತ್ತ ಒಂದು 2-3 ಮೆಡಿಕಲ್ ಕಾಲೇಜ್ ಇದೆ. ನಾನೇ ಬೇರೆ ಊರಿಗೆ ಹೋಗಿ ಅಲ್ಲಿ ಹಾಸ್ಟೆಲ್ ಇದ್ಕೊಂಡು ಒದ್ದಾಡ್ಕೊಂಡು ರಜದಲ್ಲಿ ಮನೆಗೆ ಬರಬೇಕು, ಹಬ್ಬದ ಟೈಮಲ್ಲಿ ಮನೇಲಿ ಬರಬೇಕು, ಅದೆಲ್ಲ ಕಷ್ಟ. ಹುಷಾರಿಲ್ಲ ಅಂದಾಗ ನೋಡ್ಕೊಳ್ಳೋರಿರಲ್ಲ. ಸೊ ನಾನು ಮನೆಯಲ್ಲೇ ಇದ್ದು ಓದ್ಕೋತೀನಿ. ನಾನು ಕೆಲವ್ರಿಗೆ ಹೋಮ್ ಸಿಕ್ನೆಸ್ ಇರುತ್ತೆ, ಹೊರಗಡೆ ಹೋದರೆ ಅವ್ರಿಗೆ ಮನೆ ಕಡೆ ಕಾನ್ಸಂಟ್ರೇಷನ್ ಇರುತ್ತೆ, ಓದೋದ್ರ ಬಗ್ಗೆ ಗಮನ ಕೊಡೋಕ್ಕಾಗಲ್ಲ. ಸೊ ಅಂಥವ್ರು ಏನು ಮಾಡ್ತಾರೆ, ಬೆಂಗಳೂರಲ್ಲಿ ಯಾವುದೋ ಒಂದು ಕಾಲೇಜು ನಾನು ಮೆಟ್ರೋದಲ್ಲಾದರೂ ಓಡಾಡ್ಕೋತೀನಿ, ಇಲ್ಲ ವೆಹಿಕಲಲ್ಲಾದರೂ ಓಡಾಡ್ಕೊತೀನಿ, ಇಲ್ಲ ನನ್ನ ಮನೆ ಪಕ್ಕನೇ ಕಾಲೇಜ್ ಇದೆ, ಸೊ ನಾನು ಇಲ್ಲಿ ಓದ್ಕೋತೀನಿ. 5.5 ವರ್ಷ ಮೆಡಿಕಲ್ಲು, 1 ವರ್ಷ 2 ವರ್ಷ ಅಲ್ಲ. PUCಗೆ ಏನೋ 2 ವರ್ಷ ಆಯಿತು, ನಾನು ಅಲ್ಲಿ ಇಲ್ಲಿ ಹೋಗುವ ಹಾಸ್ಟೆಲ್ ಇದು ಓದ್ಕೊಂಬಂದೆ. 5.5 ಇಯರ್ಸು. ಆಮೇಲೆ 5.5 ಇಯರ್ಸ್ ಆದಮೇಲೆ ಮತ್ತೆ MD MS ಮಾಡೋದಕ್ಕೆ ಮತ್ತೆ 3 ವರ್ಷ. ಅದು ಬೆಂಗಳೂರಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ನಾನು ಬೆಂಗಳೂರು ಕಾಲೇಜುಗಳ ಹೈಯೆಸ್ಟ್ ಪ್ರಯಾರಿಟಿ ಕೊಡ್ತೀವಿ ಅಂತ ತುಂಬ ಜನ ಅಂದ್ಕೊಂಡಿರ್ತೀರ, ಹಾಗೆ ಕೊಟ್ಟಿರ್ತೀರ. ಬೇರೆ ಕಾಲೇಜಲ್ಲಿ, ಬೇರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗುವ ಸಾಧ್ಯತೆ ಇದ್ದರೂ ನಿಮ್ಮ ಮನೆ ಹತ್ತಿರ ಇರುವಂಥ ಮೆಡಿಕಲ್ ಕಾಲೇಜುಗಳ ಆಪ್ಷನ್ ಎಂಟ್ರಿಯಲ್ಲಿ ಪ್ರಯಾರಿಟಿ ಆರ್ಡ್ರಲ್ಲಿ ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಕೊಂಡಿರ್ತೀರ. ಹಾಗಾಗಿ ಬೆಂಗಳೂರಿನ ಕಾಲೇಜುಗಳು ಯಾವ್ಯಾವ ಪ್ರಯಾರಿಟಿಯಲ್ಲಿ ಕೊಡಬೇಕು, ಅದ್ರ ಕಟ್ ಆಫ್ ಏನು 2026 ಮಾರ್ಕಲ್ಲಿ ಅನ್ನೋದು ನೋಡೋಣ. ಆ್ಯಸ್ ಯೂಶುವಲ್ ಬೆಂಗಳೂರಾಗಲಿ ಕರ್ನಾಟಕ ಆಗಲಿ ಹೈಯೆಸ್ಟ್ ಪ್ರಯಾರಿಟಿ ನೀವು ಕೊಡಲೇಬೇಕಾಗಿರೋದು. ನಿಮ್ಮ ಅಲ್ಲಿ ಸೀಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, BMC ಅಲ್ಲಿ ಟಾಪಲ್ಲಿ ಇರಲೇಬೇಕು. ದಿಸ್ ಇಯರ್, ದಟ್ ಇಸ್ 2026 ಮಾರ್ಕ್ ರೌಂಡ್ ಕಟ್ ಆಫ್ ಅಲ್ಲಿ ಲಾಸ್ಟ್ ಕ್ಯಾಂಡಿಡೇಟ್ಗೆ ಸೀಟ್ ಅಲಾಟ್ ಆಗುವ ಸಾಧ್ಯತೆ ಇದೆ ಅಂತ ತೋರಿಸಿದ್ದು 1833 ಆಲ್ ಇಂಡಿಯಾ ರ್ಯಾಂಕ್ಗೆ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ. ನಾನು ಏನು ಹೇಳಲಿಲ್ಲ ಅಂದರೆ ಅದು ಜನರಲ್ ಮೆರಿಟ್ ಕ್ಯಾಟಗರಿ ಆಗಿರುತ್ತೆ. ಪ್ರಯಾರಿಟಿ 2 ಬರೋದು ಕರ್ನಾಟಕದಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ವೇರ್ ಕಟ್ ಆಫ್ ವಾಸ್ 6307. ಥರ್ಡ್ ಪೊಸಿಷನ್ ಅಲ್ಲಿರೋದು ESI ಬೆಂಗಳೂರು ವಿತ್ ಕಟ್ ಆಫ್ 9966. ಸೊ BMC ಗವರ್ನಮೆಂಟು, ಅಟಲ್ ಬಿಹಾರಿ ವಾಜಪೇಯಿ ಗವರ್ನಮೆಂಟು, ESI ಗವರ್ನಮೆಂಟೇ. ನೆಕ್ಸ್ಟ್ ಫೋರ್ತ್ ಪೊಸಿಷನಲ್ಲಿ ಕಾಣಿಸ್ಕೋತಾ ಇರೋದು ನಂಬರ್ 1 ಪ್ರೈವೇಟ್ ಮೆಡಿಕಲ್ ಕಾಲೇಜು, MS ರಾಮಯ್ಯ ಮೆಡಿಕಲ್ ಕಾಲೇಜು. ಇಲ್ಲಿ ಕಟ್ ಆಫ್ ಇದ್ದಿದ್ದು 11,028. BMC ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ 60,000 ಇರುತ್ತೆ ಫೀಸು. ESIಯಲ್ಲಿ 1 ಲಕ್ಷ ಇರುತ್ತೆ. ರಾಮಯ್ಯದಲ್ಲಿ 1.5 lakh ಇರುತ್ತೆ. ಕಟ್ ಆಫ್ ನೋಡಿ 11,028. ಇಲ್ಲಿ ಆಲ್ಮೋಸ್ಟ್ 10,000 ಇದೆ ESIಯಲ್ಲಿ. ರಾಮಯ್ಯದಲ್ಲಿ 11,000 ಇದೆ. ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೂ ಪ್ರೈವೇಟ್ ಕಾಲೇಜ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಓನ್ಲಿ 1,000. ನೆಕ್ಸ್ಟ್ ಸೆಕೆಂಡ್ ಟಾಪ್ ಮೋಸ್ಟ್ ಪ್ರೈವೇಟ್ ಕಾಲೇಜ್ ಇನ್ ಬೆಂಗಳೂರು ಈಸ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ವೇರ್ 2026 mark cutoff is 18,358. Third most popular private medical college in Bengaluru is Vaidehi Institute of Medical Sciences with cutoff 27,041. ನೆಕ್ಸ್ಟ್ 7th ಪೊಸಿಷನಲ್ಲಿ ಬೆಂಗಳೂರಲ್ಲಿ ಕಾಣಿಸ್ಕೋತಾ ಇರೋದು ಇನ್ನೊಂದು ಪ್ರೈವೇಟ್ ಮೆಡಿಕಲ್ ಕಾಲೇಜು, BGS ಜಿಮ್ಸ್, BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಕೆಂಗೇರಿ. ಇಲ್ಲಿ ನೋಡಿ 41,737 ಬಂದಿರೋರಿಗೆ ಸೀಟ್ ಅಲಾಟ್ ಆಗಬಹುದು ಅನ್ನೋದು ಕಾಣ್ತಾ ಇದೆ 2026 ಮಾರ್ಕಿಂದ. 8ನೇ ಪೊಸಿಷನಲ್ಲಿ ಕಾಣಿಸ್ಕೋತಾ ಇರೋದು ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ವಿತ್ ಕಟ್ ಆಫ್ 49,045. 9ನೇ ಪೊಸಿಷನಲ್ಲಿ ಕಾಣಿಸ್ಕೋತಾ ಇರೋದು ಹೊಸಕೋಟೆ ಹತ್ರ ಇರೋ MVJ ಮೆಡಿಕಲ್ ಕಾಲೇಜು ವಿತ್ ಕಟ್ ಆಫ್ 51,016. 10th ಪೊಸಿಷನಲ್ಲಿ ಕಾಣಿಸ್ಕೋತಾ ಇರೋದು ರಿಲೇಟಿವ್ಲಿ ನ್ಯೂ ಕಾಲೇಜ್, ಬೇರೆ ಕಾಲೇಜಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಹೊಸದು ಅನ್ಸ್ಕೊಳ್ಳೋದು, PES ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜು 57,236. 11th ಪೊಸಿಷನಲ್ಲಿ ಕಾಣಿಸ್ಕೋತಾ ಇರೋದು ಚಂದ್ರಮ್ಮ ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ವಿತ್ ಕಟ್ ಆಫ್ 66,108. 12th ಪೊಸಿಷನಲ್ಲಿ ಒನ್ಸ್ ಅಗೇನ್ PES ಜೊತೆಯಲ್ಲಿ ಸ್ಟಾರ್ಟ್ ಆದಂಥ ಮೆಡಿಕಲ್ ಕಾಲೇಜು BGS ಮೆಡಿಕಲ್ ಕಾಲೇಜು 74,130 ಬಂದಿರೋರ್ಗೂ ಮಾರ್ಕಲ್ಲಿ ಸೀಟ್ ಅಲಾಟ್ ಆಗಿತ್ತು, ಬಟ್ ಸೇರ್ಕೊಳ್ಳೋ ಹಾಗಿಲ್ಲ ಅಷ್ಟೇ. ಸಪ್ತಗಿರಿ ಮೆಡಿಕಲ್ ಕಾಲೇಜು ಹಳೆ ಮೆಡಿಕಲ್ ಕಾಲೇಜು, ಆದರೂ ಕಟ್ ಆಫ್ ನೋಡಿ 77,205 ಇದೆ. PES ಹೊಸದು, BGS ಹೊಸದು, ಅದರ ಕಟ್ ಆಫ್ ನೋಡಿ. ಸಪ್ತಗಿರಿ ಹಳೆ ಮೆಡಿಕಲ್ ಕಾಲೇಜು, ಅದರ ಕಟ್ ಆಫ್ ನೋಡಿ. 14th ಪೊಸಿಷನ್ ಕಾಣಿಸ್ಕೋತಾ ಇರೋದು ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜು ವಿತ್ ಕಟ್ ಆಫ್ 82,588. ಆಕ್ಸ್ಫರ್ಡು ಅಷ್ಟೇ ಹಳೆ ಮೆಡಿಕಲ್ ಕಾಲೇಜು ಕಂಪೇರ್ ಟು PES ಆ್ಯಂಡ್ BGS. ಅದರ ಕಟ್ ಆಫ್ ನೋಡಿ, ಆಕ್ಸ್ಫರ್ಡ್ದು 82,000 ಇದೆ, PESದು 57,000 ಇದೆ. 15th ಪೊಸಿಷನ್ ಕಾಣಿಸ್ಕೋತಾ ಇರೋದು ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜು, ಕಟ್ ಆಫ್ ನೋಡಿ 83,846 ಬಂದಿರೋರ್ಗೂ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಸೀಟ್ ಅಲಾಟ್ ಆಗಿದೆ. 16th ಪೊಸಿಷನ್ ಕಾಣಿಸ್ಕೋತಾ ಇರೋದು ತೆಲುಗು ಮೈನಾರಿಟಿ ಕಾಲೇಜು
ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು ದೇವನಹಳ್ಳಿಯಲ್ಲಿ ಇದೆ. ಇದು 84,400 ಬಂದಿರೋರಿಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ. ಸೊ ಬೆಂಗಳೂರೇ ಬೇಕು ಅನ್ನೋರಿಗೆ ಇಷ್ಟೊಂದು ಆಪ್ಷನ್ಸ್ ಇದೆ. ಇಲ್ಲಿ ಟಾಪ್ ಕಾಲೇಜಸ್ಸಿಂದ ಹಿಡಿದು ಲೋ ಕಟ್ ಆಫ್ ಕಾಲೇಜಸ್ವರೆಗೂ ಇದೆ. ಹಾಗೆ ಮಿಡ್ ರೇಂಜ್ ಕಾಲೇಜಸ್ಸು ಒಂದಷ್ಟು ಕಾಣಿಸ್ಕೊಳ್ಳುತ್ತೆ ಬೆಂಗಳೂರಲ್ಲಿ. ಬೆಂಗಳೂರು ಕರ್ನಾಟಕದ ರಾಜಧಾನಿ, ದೊಡ್ಡ ಸಿಟಿ, ಅದಕ್ಕೆ 16 ಮೆಡಿಕಲ್ ಕಾಲೇಜ್ ಇದೆ. ಜೊತೆಗೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಇದೆ, ಬಟ್ ನಮಗೆ ಉಪಯೋಗ ಇಲ್ಲ, ಡೀಮ್ಡ್ ಅಂತ ಹೇಳ್ತಾರೆ. 1 ಸೀಟು KE ಮೂಲಕ ಬರೋಲ್ಲ, ಎಲ್ಲ MCC ಮೂಲಕ ಬರಬೇಕು. ಹಾಗೆ ನೆಲಮಂಗಲದ ಹತ್ರ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಇದೆ, ಡಾಕ್ಟರ್ G ಪರಮೇಶ್ವರ್ ಅವ್ರದ್ದು. ಅಲ್ಲೂ ಸೀಟ್ಸ್ ಜಾಸ್ತಿ ಆಗುತ್ತೆ ಹೀಗೆ ಅಂತ ಪೇಪರಲ್ಲಿ ಬರುತ್ತೆ, ಬಟ್ ನಮ್ಮ ಹುಡುಗರಿಗೆ ಯಾರಿಗೂ ಏನು ಉಪಯೋಗ ಇಲ್ಲ. ಇಲ್ಲಿ ಕಾಣಿಸ್ಕೊಳ್ಳೋಂಥ ಕಾಲೇಜುಗಳಲ್ಲಿ ಫೀಸ್ ಇರೋದು 60,000. ಇಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜು, ಅಟಲ್ ಬಿಹಾರಿಯಲ್ಲಿ ESI 1 ಲಕ್ಷ. ಇನ್ನು ಉಳಿದ ಎಲ್ಲ 3 ಕಾಲೇಜ್ ಹೋಯ್ತು ಅಂದರೆ ಇನ್ನು 13 ಕಾಲೇಜುಗಳಲ್ಲಿ 1.5 ಲಕ್ಷಕ್ಕೆ ನಿಮಗೆ ಸೀಟ್ ಸಿಗುತ್ತೆ. ಅದೇ ಡೀಮ್ಡಲ್ಲಿ ಹೋದರೆ 1.5 ಲಕ್ಷಕ್ಕೆ ಯಾರೂ ಸೀಟ್ ಕೊಡೋದಿಲ್ಲ. ಥ್ರೂ MCC KE ಮೂಲಕ ಒಂದಷ್ಟು ಒಳ್ಳೆ ಕಾಲೇಜುಗಳು, ಡೀಮ್ಡ್ ಯೂನಿವರ್ಸಿಟಿ ಕಾಲೇಜಸ್ಸು ಇವೆ. ಒಂದಷ್ಟೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವ್ರನ್ನೂ ಸೇರಿಸಿಕೊಳ್ಳುವಂಥ ಪ್ರಯತ್ನ ಸರ್ಕಾರ ಮಾಡಬೇಕು. ಅಟ್ಲೀಸ್ಟ್ ಒಂದು 50-100 ಸೀಟು ಕೊಟ್ಟರೆ ಒಳ್ಳೇದಾಗುತ್ತೆ. ಎಲ್ಲರೂ 200-250 ಸೀಟ್ ಇಟ್ಕೊಂಡಿದ್ದಾರೆ. ಒಂದು 50 ಸೀಟ್ ಕೊಟ್ಟರೆ ಅವ್ರೇನು ಕಾಲೇಜೇನು ಮುಳುಗೋಗಲ್ಲ, ಇಲ್ಲ ಆ ಕಾಲೇಜಿನ ಓನರ್ ಏನು ಬಡವರು ಆಗೋದಿಲ್ಲ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.